ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ವೆಲ್ಕಮ್ ಟು PW ಕನ್ನಡ. ವೆಲ್ಕಮ್ ಟು ದಿಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಡಿಯೋ. ನಾನು ನಿಮ್ಮ ವಿಂಧ್ಯಾ ರಾವ್ ಮ್ಯಾಮ್. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ವಿಚಾರವನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೀನಿ. ದಟ್ ಇಸ್ ಹೌ ಟು ಪ್ರಿಪೇರ್ ಫಾರ್ ಯೋರ್ ಮಿಡ್ ಟರ್ಮ್ ಸೆಕೆಂಡ್ PU ಎಕ್ಸಾಮ್. ಸೊ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು, ಸೊ ದಟ್ ಇಸ್ ವೈ ಐ ಹ್ಯಾವ್ ಕಮ್ ಅಪ್ ವಿತ್ ದಿಸ್ ವಿಡಿಯೋ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೀನಿ. ಓಕೆ, ಸೊ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಹ್ಯಾವ್ ಟು ನೋಟ್ ವೈಲ್ ಪ್ರಿಪೇರಿಂಗ್ ಫಾರ್ ಯೋರ್ ಮಿಡ್ ಟರ್ಮ್ ಸೆಕೆಂಡ್ PU exam is you should be knowing the syllabus. So syllabus is available in the internet. Our district ನವರು, ಕಾಲೇಜ್ನವರು ರಿವೀಲ್ ಮಾಡಿರ್ತಾರೆ ಸಿಲೆಬಸ್ ಏನು ಅಂತ. ಸೊ ಆ ಸಿಲೆಬಸ್ಸಿಗೆ ಸ್ಟಿಕ್ ಆಗಿ ಡೋಂಟ್ ಗೋ ಔಟ್ ಆಫ್ ದ ಸಿಲೆಬಸ್, ಬಿಕಾಸ್ ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್ ಇಫ್ ಯು ಆರ್ ಗೋಯಿಂಗ್ ಔಟ್ ಆಫ್ ದ ಸಿಲೆಬಸ್. And the next important thing is study from your notes and NCERT. So if you're actually preparing for the subjects like physics, maths ಎಲ್ಲ ನಿಮ್ಮ ಟೀಚರ್ಸ್ ಏನು ಕವರ್ ಮಾಡಿರ್ತಾರೆ, ಆ ನೋಟ್ಸಲ್ಲಿ ಎಲ್ಲ ಥರದ ಏನು ಕಾನ್ಸೆಪ್ಟ್ಸ್ ಇರುತ್ತೆ ಬಿಡಿ, ಕ್ವೆಶನ್ಸು ಸಹ ಕವರ್ ಮಾಡಿರ್ತಾರೆ. ಸೊ ಫಸ್ಟ್ ಆ ನೋಟ್ಸಲ್ಲಿರುವಂತಹ ಕ್ವೆಶನ್ಸನ್ನು, ಆ ನೋಟ್ಸಲ್ಲಿರುವಂತಹ ಕಾನ್ಸೆಪ್ಟ್ಸನ್ನು ಕರೆಕ್ಟಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ ಕ್ವೆಶನ್ಸ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಸ್ಟಡಿ ಫ್ರಮ್ NCERT. ಸೊ ಕ್ವೆಶನ್ ಸಾಲ್ವ್ ಮಾಡುವಾಗ ಫಿಸಿಕ್ಸ್ ಮ್ಯಾಥ್ಸಲ್ಲಿ NCERTಲಿರುವಂತಹ ಕ್ವೆಶನ್ಸ್ ಎಲ್ಲವನ್ನು ಸಾಲ್ವ್ ಮಾಡಬೇಕು. ಎಕ್ಸಾಂಪ್ಲರಲ್ಲಿರುವಂತಹ ಕ್ವೆಶನ್ಸನ್ನು ಎಲ್ಲ ಸಾಲ್ವ್ ಮಾಡಬೇಕು. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ದ್ಯಾಟ್ ಯು ಹ್ಯಾವ್ ಟು ಡು. ಓಕೆ, ವೆನ್ ಇಟ್ ಕಮ್ಸ್ ಟು ಬಯಾಲಜಿ ಕಾನ್ಸೆಪ್ಟ್, ಬಯಾಲಜಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸೊ ಈ ಸಬ್ಜೆಕ್ಟ್ಸ್ಗೆ ನೀವು ಏನು ಮಾಡಬೇಕಂದ್ರೆ, ಆಫ್ಕೋರ್ಸ್ ಯು ಹ್ಯಾವ್ ಟು ಸ್ಟಿಕ್ ಟು NCERT. ಡೋಂಟ್ ಸ್ಟಡಿ ಫ್ರಮ್ ಎನಿ ರೆಫರೆನ್ಸ್ ಬುಕ್, ಯು ಹ್ಯಾವ್ ಟು ಸ್ಟಡಿ ಫ್ರಮ್ ಯುವರ್ NCERT ಅರ್ಥ ಆಗಲಿಲ್ಲ ಅಂದರೆ ಯು ಹ್ಯಾವ್ ಗಾಟ್ ಯುವರ್ ಟೀಚರ್ಸ್ ನೋಟ್ಸ್. ಆ ನೋಟ್ಸ್ ಏನಿದೆ ಅದರಿಂದ ಕಲಿಬೇಕು. ಡೋಂಟ್ ಗೋ ಔಟ್ ಆಫ್ NCERT. ಆ್ಯಂಡ್ the next thing is, when you are solving the questions, after solving NCERT questions, ನೀವು NCERT exemplar questions ಅನ್ನು ಸಾಲ್ವ್ ಮಾಡಬೇಕು. ಹಾಗೆ NCERT exercise questions ಅನ್ನು ಸಾಲ್ವ್ ಮಾಡಬೇಕು. ದಿಸ್ ಇಸ್ ಬೇಸಿಕಲಿ ಫಾರ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್, ವಿಚ್ ಐ ಆಲ್ರೆಡಿ ಟೋಲ್ಡ್, ಬಟ್ ಜಸ್ಟ್ ಟೆಲ್ಲಿಂಗ್ ಒನ್ಸ್ ಅಗೈನ್. ಬಯಾಲಜಿಗೂ ಸಹ ಯು ಹ್ಯಾವ್ ಟು ಡೂ ದ ಸೇಮ್ ಥಿಂಗ್. ಬಯಾಲಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸೊ ಈ ಥರದ ಸಬ್ಜೆಕ್ಟಿವ್ ಚಾಪ್ಟರ್ಸ್ ಏನಿರುತ್ತೆ, ಸೊ ಇದಕ್ಕೂ ಸಹ ನೀವು ಆ NCERTಲಿ ಕೊಟ್ಟಿರುವಂತಹ ಕ್ವೆಶನ್ಸನ್ನು ಫಸ್ಟಿಗೆ ಸಾಲ್ವ್ ಮಾಡಿ ಆ್ಯಂಡ್ ದೆನ್ ಗೋ ಫಾರ್ ಎಕ್ಸಾಂಪ್ಲರ್ ಕ್ವೆಶನ್ಸ್. ಯಾಕಂದರೆ ಎಷ್ಟೋ ಸಲ ಮಿಡ್ ಟರ್ಮ್ ಬೇಡಿ, ಫೈನಲ್ ಎಕ್ಸಾಮಲ್ಲೂ ಸಹ NCERTಯಿಂದ ಎಕ್ಸಾಂಪ್ಲರಿಂದ ಸಹ ಕ್ವೆಶನ್ಸನ್ನು ಕೇಳಿದ್ದಾರೆ. ಓಕೆ, ಆ್ಯಂಡ್ ನಮ್ಮ ಸೆಕೆಂಡ್ PUCಯ ಏನು ಮಿಡ್ ಟರ್ಮ್ ಇರ್ಬೋದು, ಫೈನಲ್ ಎಕ್ಸಾಮ್ ಇರ್ಬೋದು, ಆ್ಯಕ್ಚುಲಿ ತುಂಬಾ ಈಸಿ ಕಂಪೇರ್ ಟು CBSE. ಯಾಕಂದರೆ ಗ್ಯಾರಂಟೀಡ್ ಕಾನ್ಸೆಪ್ಟ್ಸಿಂದ ಕೆಲವು ಕ್ವೆಶನ್ಸ್ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಪ್ರೊಡಕ್ಷನಿಂದ ಡಯಾಗ್ರಾಮ್ಸಿಂದ 5 ಮಾರ್ಕ್ಸ್ ಗ್ಯಾರಂಟಿ. ಹಾಗೆ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ ಐದರ್ ಪ್ಲಾಸ್ಮೋಡಿಯಂ ಲೈಫ್ ಸೈಕಲ್ ಕ್ವೆಶನ್ 5 ಮಾರ್ಕ್ಸ್, ಆರ್ HIV ವೈರಸ್ನ ಲೈಫ್ ಸೈಕಲ್ 5 ಮಾರ್ಕ್ಸ್. ಸೊ ಈ ಥರದ ಗ್ಯಾರಂಟೀಡ್ ಕಾನ್ಸೆಪ್ಟ್ಸ್ ಇದೆ ಅಲ್ವಾ, ಸೊ ಇದನ್ನ ಫಸ್ಟ್ ಕಲಿಬೇಕು. ಸೊ ದಿಸ್ ಇಸ್ ಫಾರ್ ಬಯಾಲಜಿ ಐ ಸೆಡ್. ಹಾಗೆ ಫಿಸಿಕ್ಸಲ್ಲೂ ಇದೆ, ಮ್ಯಾಥ್ಸಲ್ಲೂ ಇದೆ, ಕೆಲವು ಪ್ರಾಬ್ಲಮ್ಸ್, ಕೆಲವು ಕಾನ್ಸೆಪ್ಟ್ನ ಗ್ಯಾರಂಟಿ 5 ಮಾರ್ಕ್ ಕ್ವೆಶನ್ಸ್ ಬಂದೇ ಬರುತ್ತೆ ಅಂತ ಇರುತ್ತೆ. ಸೊ ಅದನ್ನು ನೀವು ಫಸ್ಟಿಗೆ ಕವರ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಇಟ್ ವಿಲ್ ಬಿ ಗಿವಿಂಗ್ ಯು ಮಾರ್ಕ್ಸ್. ಮಿಡ್ ಟರ್ಮಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದರೆ ಆಫ್ಕೋರ್ಸ್ ಅದು ನಿಮ್ಮ KCETಗೆ ಆ್ಯಡ್ ಆಗೋದಿಲ್ಲ, ಆದರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಫೈನಲ್ ಎಕ್ಸಾಮಲ್ಲಿ ಟು ಸ್ಕೋರ್ ಮೋರ್ ಮಾರ್ಕ್ಸ್. ಸೊ ದಟ್ ಇಸ್ ವೈ ಯು ಹ್ಯಾವ್ ಟು ಸ್ಟಡಿ ವೆಲ್ ಫಾರ್ ಮಿಡ್ ಟರ್ಮ್. ಆ್ಯಂಡ್ ಒನ್ ಮೋರ್ ರೀಸನ್ ವೈ ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಮಿಡ್ ಟರ್ಮ್ ಅಂದರೆ, when you score good marks, you definitely would have studied well for midterm exam. So idrinda half of your syllabus of your second PU will be done by midterm. Okay, and the third important tip is practice derivation when it comes to physics ಮತ್ತೆ ಮ್ಯಾಥ್ಸ್ ಎಲ್ಲ ಬರುವಾಗ ಆ ಕೆಲವು ಡಿರೈವೇಷನ್ಸ್ ಗ್ಯಾರಂಟಿ ಆಗಿ ಕೇಳ್ತಾರೆ ಅಂತ ಇರುತ್ತೆ. ಸೊ ಅದನ್ನ ಬರ್ದು ಎಷ್ಟಾಗುತ್ತೋ ಅಷ್ಟೆಲ್ಲ ಬರ್ದು ಕಲಿತು ಯು ಹ್ಯಾವ್ ಟು ಸ್ಟಡಿ ಇಟ್ ವೆರಿ ವೆಲ್. ಹಾಗೆ ಈಗಷ್ಟೇ ಹೇಳಿರೋ ಹಾಗೆ ಬಯಾಲಜಿಯಲ್ಲೂ ಕೆಲವು ಡಯಾಗ್ರಾಮ್ಸ್ ಗ್ಯಾರಂಟಿ ಬಂದೇ ಬರುತ್ತೆ 5 ಮಾರ್ಕ್ಸಿಗೆ, ನನಗೆ ಆಲ್ರೆಡಿ ಹೇಳಿದ್ದೇನೆ ಅಲ್ವಾ. ಹಾಗೆ ಕೆಮಿಸ್ಟ್ರಿಯಲ್ಲೂ ಕೆಲವು ಇಕ್ವೇಷನ್ಸ್ ಗ್ಯಾರಂಟಿಯಾಗಿ ಕೇಳ್ತಾರೆ ಅಲ್ವಾ. ಸೊ ಇದೆಲ್ಲವನ್ನು ನೀವು ಕಲಿಬೇಕು. ಸೊ ಯು ಮೇ ವಂಡರ್, ಮ್ಯಾಮ್ ಹೇಳಿ ನಮಗೆ ಯಾವುದು ಇಂಪಾರ್ಟೆಂಟ್ ಕ್ವೆಶನ್, ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯಾವುದು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂತೆಲ್ಲ ಯು ವುಡ್ ಬಿ ಆಸ್ಕಿಂಗ್ ಅಸ್. ಸೊ ಆಲ್ರೆಡಿ ನಾವು PW ಕನ್ನಡದಲ್ಲಿ ಸಾಕಷ್ಟು ವಿಡಿಯೋಸನ್ನು ಮಾಡಿದ್ದೀವಿ ರಿಲೇಟೆಡ್ ಟು ದೀಸ್ ಥಿಂಗ್ಸ್. ಇನ್ನೂ ಸಿಗ್ಲಿಲ್ವಾ? ಫಾರ್ ಎಕ್ಸಾಂಪಲ್ ಮೇ ಬಿ ಫಿಸಿಕ್ಸಲ್ಲಿ ಯಾವುದು ಆ ಇಂಪಾರ್ಟೆಂಟ್ ಡಿರೈವೇಷನ್ ಅಂತ ಗೊತ್ತಾಗ್ತಾ ಇಲ್ಲ, ಮ್ಯಾಥ್ಸಲ್ಲಿ ಏನು ಕೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಫ್ ದಟ್ ಈಸ್ ಯೋರ್ ಸಿಚುವೇಶನ್, ಮಾಡೆಲ್ ಕ್ವೆಶನ್ ಪೇಪರ್ ಮತ್ತು ಫೈನಲ್ ಇಯರ್ ಕ್ವೆಶನ್ ಪೇಪರ್ ಏನಿದೆ 2023 ಮತ್ತು ಲಾಸ್ಟ್ ಇಯರ್ ಇದು, ಅದನ್ನು ಓಪನ್ ಮಾಡಿ
ಆ 4 ಕ್ವೆಶನ್ ಪೇಪರನ್ನು ಓಪನ್ ಮಾಡಿ ನೋಡಿದ್ರೆ ಯು ಆರ್ ಏಬಲ್ ಟು ಮೇಕ್ ಔಟ್ ಯಾವ ಕಾನ್ಸೆಪ್ಟ್ಸಿಂದ ಕಂಟಿನ್ಯೂಸ್ ಆಗಿ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ, ಯಾವ ಡಿರೈವೇಷನ್ಸನ್ನು ಕೇಳ್ತಾ ಇದ್ದಾರೆ ಅಂತ ಯು ಕ್ಯಾನ್ ಮೇಕ್ ಔಟ್. ಸೊ ಅಂತಹ ಡಿರೈವೇಷನ್ಸ್ ಕಾನ್ಸೆಪ್ಟ್ಸನ್ನು ಜಾಸ್ತಿ ಕಲಿಬೇಕು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಮೇಕ್ ಫ್ಲೋ ಚಾರ್ಟ್ ಫಾರ್ ಅ ಡೇ ಬಿಫೋರ್ ಎಕ್ಸಾಮ್. ಸೊ ಎಕ್ಸಾಮ್ನ ಜಸ್ಟ್ 1-2 ದಿನದ ಮುಂಚೆ ನೀವು ಪ್ಯಾನಿಕಲ್ಲಿರ್ತೀರಾ ಅಲ್ವಾ, ಎಂಟೈರ್ ಚಾಪ್ಟರ್ನ ಕುತ್ಕೊಂಡು ಓದ್ಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ ಇಸ್ ವೈ ಆ ದಿನಕ್ಕೋಸ್ಕರ ಈಗಲೇ ಒಂದು ಚಿಕ್ಕ ಫ್ಲೋ ಚಾರ್ಟ್ ಮಾಡಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫಾರ್ಮುಲಾ ಶೀಟ್ ಮಾಡುವಂಥದ್ದು, ಕೆಲವು ಚಾಪ್ಟರಿಂದ ಕೆಲವು ಫ್ಲೋ ಚಾರ್ಟಿಂದ ಕ್ವೆಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸ್ಪರ್ಮ್ಯಾಟೋಜೆನೆಸಿಸ್, ಊಜೆನೆಸಿಸ್, ಹ್ಯೂಮನ್ ಎವಲ್ಯೂಷನ್. ಸೊ ಇದೆಲ್ಲ ಇಂಪಾರ್ಟೆಂಟ್. ಸೊ ಇದರ ಫ್ಲೋ ಚಾರ್ಟನ್ನು ಮಾಡುವಂಥದ್ದು, ಯಾಕಂದರೆ ಈ ಫ್ಲೋ ಚಾರ್ಟ್ ಬೇಸ್ಡ್ ಆಗಿ ಕ್ವೆಶನ್ಸ್ ಬರುತ್ತೆ ಕೆಲವೊಮ್ಮೆ. ಓಕೆ, ಆ್ಯಂಡ್ ದ ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ಅಂದರೆ ಇಟ್ ಇಸ್ ಪ್ರೂವ್ಡ್ ಇನ್ ಮೀ. ಸೊ ನಾನು ನಿಮ್ಮ ಥರ 12th ಐ ವಾಸ್ ವೆರಿ ಬ್ಯಾಡ್ ಇನ್ ಕೆಮಿಸ್ಟ್ರಿ. ನಂಗೆ ತುಂಬ ಕಷ್ಟ ಆಗ್ತಿತ್ತು ಕೆಮಿಸ್ಟ್ರಿ. ಐ ಡಿ ನಾಟ್ ನೋ ವಾಟ್ ಟು ಡೂ, ಯಾಕಂದರೆ 2 ಬುಕ್ಕನ್ನು ಕಲಿಬೇಕು. NCERT 2 ಬುಕ್ ಇತ್ತು. ಸ್ಟಾರ್ಟಿಂಗ್ ಅಷ್ಟೇ, ನಮ್ಮ ಇಯರಿಂದ NCERT ಸ್ಟಾರ್ಟ್ ಆಗಿದ್ದು ಸ್ಟೇಟ್ ಸಿಲೆಬಸ್, ಸ್ಟೇಟ್ PU ಅವರಿಗೆ. ಸೊ ನನಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇರಲಿಲ್ಲ. ಆದರೆ ಪುಣ್ಯಕ್ಕೆ ಗೌರ್ಮೆಂಟು ಒಂದು 8 ಮಾಡೆಲ್ ಕ್ವೆಶನ್ ಪೇಪರನ್ನು ಹೊರಗೆ ಹಾಕಿತ್ತು. ನಾನೇನು ಮಾಡಿದ್ದೆ ಅಂದರೆ ಐ ಡಿಡ್ ನಾಟ್ ಸ್ಟಡಿ ದ NCERT ಬುಕ್. ಆ ಮಾಡೆಲ್ ಕ್ವೆಶನ್ ಪೇಪರನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ನಮ್ಮ ಟೀಚರ್ಸ ಅಥವಾ ಸೊಲ್ಯೂಷನ್ ಎಲ್ಲ ಇತ್ತು, ಆ ಸೊಲ್ಯೂಷನನ್ನು ಚೆನ್ನಾಗಿ ಬೈ ಹಾರ್ಟ್ ಕಲ್ತ್ಕೊಂಡು ನಾನು ಹೋಗಿದ್ದೆ. ಸ್ವಲ್ಪ ಮೇ ಬಿ ಸಿಮಿಲರ್ ಕಾನ್ಸೆಪ್ಟ್ಸಿಂದ ಸಹ ಕಲ್ತು ಹೋಗಿದ್ದೆ. ಆ್ಯಂಡ್ ಐ ಗಾಟ್ 82 ಮಾರ್ಕ್ಸ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಫ್ ಯು ಆರ್ ದ ಒನ್ ಹೂ ಕಾಂಟ್ ಸ್ಟಡಿ. ನಾನು ಹೇಳಬಾರ್ದು, ಈಗ ಹೇಳಬಾರ್ದಿತ್ತು, ಲಾಸ್ಟ್ ಮಿನಿಟಲ್ಲಿ ಹೇಳಬೇಕಿದೆಲ್ಲ ನಾನು. ಸೊ ಯಾರಿಗೆ ಆ ಕೊನೆ ಮೂಮೆಂಟಲ್ಲಿ ಪಾಸ್ ಆಗೋದೇ ಕಷ್ಟ ಅಂತ ಅನಿಸ್ತದೋ ಅವರು ಆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರನ್ನು, ಮಾಡೆಲ್ ಕ್ವೆಶನ್ ಪೇಪರನ್ನು ಸರಿಯಾಗಿ ಕಲೀರಿ. ಯಾಕಂದರೆ ಮಾಡೆಲ್ ಕ್ವೆಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಮಿಕ್ಸ್ ಮಾಡಿ ನಿಮಗೆ ಫೈನಲಲ್ಲಿ ಮಿಡ್ ಟರ್ಮಲ್ಲಿ ಕ್ವೆಶನ್ಸನ್ನು ಕೇಳೋವಂಥದ್ದು. ಓಕೆ, ಸೊ ದಿಸ್ ಇಸ್ ಅ ಸೀಕ್ರೆಟ್ ಟಿಪ್ ಐ ಆಮ್ ಗಿವಿಂಗ್ ಯು. So practice from model and previous year question paper. So that is all for today. I hope this video was helpful. So let's meet in the next video. Until then, bye bye.